ಬಾಬು ಈಗ 13ನೇ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಗಮನಿಸ್ತಾ ಇದೀವಿ ಈಗ ಸ್ವಲ್ಪ ಹೊತ್ತಿನಲ್ಲಿಯೇ ಈ 3 ಸ್ಥಳಗಳಲ್ಲಿ ಮತ್ತೆ ಶೋಧ ಕಾರ್ಯ ನಡೆಯುತ್ತೆ. 13 ಮತ್ತು 11ನೇ ಸ್ಥಳದ ಬಗ್ಗೆ ಭಾರಿ ನಿರೀಕ್ಷೆಗಳಿದೆ. ಯಾಕಂದ್ರೆ ಈ ಅನಾಮಧೇಯ ವ್ಯಕ್ತಿ ಹೇಳಿರುವಂತದ್ದು ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಶವಗಳನ್ನು ಹೂತಿಟ್ಟಿದೆ ಅಂತ. ಈ 9ನೇ ಸ್ಥಳಕ್ಕೂ ಆತ ಇದೇ ರೀತಿ ಹೇಳಿದ್ದ, ಆದ್ರೆ ಅಲ್ಲಿ ಏನು ಸಿಗ್ಲಿಲ್ಲ. ಸೊ 11, 13 ಮೇಲೆ ನಿರೀಕ್ಷೆ ಹೆಚ್ಚಿದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನಾನು ಈ ಹಿಂದಿನ ನ್ಯೂಸ್ ನಲ್ಲಿ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಾನು 13ನೇ ಪಾಯಿಂಟ್ ನಲ್ಲಿದ್ದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ 11 ಮತ್ತು 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಗೆ ನಾನೀಗ ಆಗಮಿಸಿದ್ದೀನಿ. ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಇಲ್ಲಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಗ್ರೀನ್ ಮ್ಯಾಟ್ ಅನ್ನ ಎಸ್ ಕಂಟಿನ್ಯೂ ನಾಗೇಂದ್ರ ಬಾಬು, ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ ಪ್ಲೀಸ್. ಎಸ್ ಶ್ರೀಪಾದ್, ಈಗ ಎಲ್ಲರೂ ಕೂಡ ತಂಡ ಈಗ ತೆರಳ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿ ಚಿಕ್ಕದಾದಂತ ಹಿಟಾಚಿ ಏನಿದೆಯಲ್ಲ, JCB ಇದೆಯಲ್ಲ, ಅದು ಕೂಡ ಒಳಗಡೆ ಹೋಗುವಂತ ಕೆಲಸ ಕೂಡ ಆಗ್ತಾ ಇದೆ. ಅದೇ ಒಂದು ಜಾಗದಲ್ಲಿ ಅಂದ್ರೆ ಇಲ್ಲಿಂದ ಸುಮಾರು ಒಂದು 100 ಮೀಟರ್ ಒಳಗಡೆ 11 ಮತ್ತು 12ನೇ ಪಾಯಿಂಟ್ ಇರುವಂತಹ ಹಿನ್ನೆಲೆಯಲ್ಲಿ ಮೊದಲಿಗೆ 11ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಅದರ ಕಾರ್ಯದ ಮೊದಲ ಭಾಗವಾಗಿ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಅಲ್ಲಿ ಪ್ರಮುಖವಾಗಿ ಒಂದು ಚಿಕ್ಕದಾದಂತಹ JCBಯನ್ನ ಒಳಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆ ಒಂದು ಜಾಗಕ್ಕೆ ಯಾರಿಗೂ ಕೂಡ ಹೋಗೋದಕ್ಕೆ ಪ್ರವೇಶ ಇಲ್ಲ, ಎಲ್ಲರಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ಕೂಡ ಇಲ್ಲಿಗೆ ಆಗಮಿಸ್ತಾನೆ. ಈಗ ಆಲ್ರೆಡಿ ಬೆಳ್ತಂಗಡಿ SIT ಕಚೇರಿಯಿಂದ ದೂರುದಾರನನ್ನ SIT ಅಧಿಕಾರಿಗಳು ಕರ್ಕೊಂಡು ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ನಮಗೆ ಸಿಕ್ಕಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಗಮನಿಸಬಹುದು. ಪ್ರಮುಖವಾಗಿ ಆ ಒಂದು ಗ್ರೀನ್ ಮ್ಯಾಟ್ ಗಳನ್ನ ಹಾಕುವ ಮೂಲಕ ಅಡ್ಡಲಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನ ಕೂಡ ತೆಗೆದುಕೊಳ್ತಾರೆ. ಇಲ್ಲಿನ ಸ್ಥಳೀಯರ ಕೆಲವೊಂದಷ್ಟು ಕಾರ್ಮಿಕರನ್ನ ಕರ್ಕೊಂಡ್ಬಂದು ಅದನ್ನ ಅಳವಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ JCBಯನ್ನ ಒಳಗಡೆ ತೆಗೆದುಕೊಂಡು ಹೋಗುವಂತ ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಪ್ರಮುಖವಾಗಿ ಮಾಧ್ಯಮದವರೆಗೂ ಕೂಡ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಮುಂದೆಗಡೆ ಹೋಗೋದಕ್ಕೂ ಕೂಡ ಅನುಮತಿ ಇಲ್ಲ. ನೋಡಿ ಶ್ರೀಪಾದ್, ಪ್ರಮುಖವಾಗಿ ನಾನೀಗ ನಿಂತಿದ್ದೀನಲ್ಲ, ಇದು ಬೆಳ್ತಂಗಡಿ ಉಜ್ರೆ ಆದ ಬಳಿಕ ಇದೇ ಮಾರ್ಗವಾಗಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಇದರ ಪಕ್ಕದಲ್ಲೇ ನೇತ್ರಾವತಿ ಸ್ನಾನಘಟ್ಟ ಕೂಡ ಇರುವಂತದ್ದು. ಹಾಗಾಗಿ ಈ ಒಂದು ಹೈವೇ ಪಕ್ಕದಲ್ಲೇ ನೋಡಿ, ಈಗ ನನ್ನ ಎಡಭಾಗದಲ್ಲೇನಿದೆಯಲ್ಲ ಈ ಒಂದು ಪ್ರದೇಶದಲ್ಲೇ ಆತ ಹೂತಿಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ನೋಡಿ, ಆ ಒಂದು ಜಾಗವನ್ನ ಸಂಪೂರ್ಣವಾಗಿ ಮಾರ್ಕ್ ಮಾಡಿ ಒಂದು ಪ್ರಮುಖವಾಗಿ ಒಂದು ಪಟ್ಟಿಯನ್ನು ನಾವು ಗಮನಿಸ್ತಾ ಇದೀವಿ. ಇಲ್ಲಿ ಆ ಪಟ್ಟಿಯನ್ನ ಹಾಕಿ ಅಲ್ಲಿ ಯಾರು ಕೂಡ ಹೋಗದಂತೆ ಎಲ್ಲರನ್ನು ಕೂಡ ಇಲ್ಲಿಗೆ ತಡೆ ಹಿಡಿಯಲಾಗಿದೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಈ 3 ಪಾಯಿಂಟ್ಗಳಲ್ಲಿ ಏನ್ ಸಿಗಬಹುದು ಅಥವಾ ಸಿಗದೆ ಇರುತ್ತಾ, ಅಥವಾ ದೂರುದಾರ ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗೋದು ಈ 3 ಪಾಯಿಂಟ್ಗಳಲ್ಲಿ ಏನ್ ಸಿಗುತ್ತೆ ಅಂತೇಳಿ. ಈಗ ಆಲ್ರೆಡಿ ಶ್ರೀಪಾದ್ ನೋಡಿ, 10 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಒಂದಷ್ಟು ಅಸ್ಥಿ ಪಂಜರ ಸಿಕ್ಕಿತ್ತು. ಅದನ್ನ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ. ಅದರ ರಿಪೋರ್ಟ್ಗೋಸ್ಕರ ಕೂಡ SIT ಅಧಿಕಾರಿಗಳು ಕಾಯ್ತಿದ್ದಾರೆ. ಇನ್ನು ಉಳಿದ ಅಂದ್ರೆ ದೂರುದಾರ ಕೊಟ್ಟಿರುವಂತಹ ಮಾಹಿತಿ ಆಧರಿಸಿ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ 11 ಮತ್ತು 12ನೇ ಪಾಯಿಂಟ್ ನಲ್ಲಿ ಇವತ್ತು 11ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರು ಕೂಡ ಹೋಗದಂತೆ ನಾವೇನ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಆ ಒಂದು ಗ್ರೀನ್ ಮ್ಯಾಟ್ ಅನ್ನ ಹಾಕುವ ಮೂಲಕ, ಗ್ರೀನ್ ಪರದೆಯನ್ನ ಹಾಕುವ ಮೂಲಕ ಇಲ್ಲಿಗೆ ಸಂಪೂರ್ಣವಾಗಿ ಅದನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಹೈವೇ ಇರುವಂತಹ ಹಿನ್ನೆಲೆಯಲ್ಲಿ ಹೆದ್ದಾರಿಯ ಪಕ್ಕದಲ್ಲೇ 100 ಮೀಟರ್ ಅಂತರದಲ್ಲಿ ಆತ ಹೂತಿಟ್ಟಿದ್ದಾನೆ ಅಂತೇಳಿ ಪಾಯಿಂಟ್ ಅನ್ನ ಕೂಡ ತೋರಿಸಲಾಗಿದೆ. ಇದೆಲ್ಲದರ ಜೊತೆಯಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾರಿಗೂ ಕೂಡ ಒಳಗಡೆ ಪ್ರವೇಶ ಮಾಡದಂತೆ ಅವರು ಹಗಲು ರಾತ್ರಿ ಅಂದ್ರೆ ಯಾವಾಗ ದೂರುದಾರ ಬಂದು ಪಾಯಿಂಟ್ ಅನ್ನ ತೋರಿಸಿದ್ನೋ ಪ್ರತಿಯೊಂದು ಪಾಯಿಂಟ್ ನ ಬಳಿಯಲ್ಲೂ ಕೂಡ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ ರಾತ್ರಿ ಹಗಲು ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ. ಈಗಲೂ ಕೂಡ ನೋಡಿ, ನಾವು ಇಲ್ಲಿ ನಿಂತಿದ್ದೀವಿ. ಆ JCB, ಚಿಕ್ಕದಾದಂತಹ JCB ಕೂಡ ಬರ್ತಾ ಇದೆ. ಅದನ್ನ ಒಳಗಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಕಾರ್ಯಕ್ಕೆ ಅದನ್ನು ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನಿಂಗ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದೆಲ್ಲದನ್ನ ಹೊರತುಪಡಿಸಿ ಶ್ರೀಪಾದ್ ನೋಡಿ, ಆಲ್ರೆಡಿ ಎಲ್ಲೋ ಒಂದ್ ಕಡೆ GPR ವಿಚಾರ ಕೇಳಿ ಬರ್ತಾ ಇದೆ. ಈ GPR ಅನ್ನ ಬಳಕೆ ಮಾಡಿದ್ರೆ ಇನ್ನೂ ಒಂದಷ್ಟು ಕುರುಹುಗಳು ಪತ್ತೆ ಆಗಬಹುದು. ಈಗ ಮ್ಯಾನ್ಯಲ್ ಆಗಿ ಅಗೆಯುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಈ ಅಗೆಯುವುದನ್ನ ಸಮಯ ಹಿಡಿತೆ, ಮತ್ತೆ ಆ ಒಂದು ಜಾಗದಲ್ಲಿ ಕಡಾಕಡದು ಅದೇ ಆತ ತೋರಿಸಿದಂತ ಪಾಯಿಂಟ್ ಅಲ್ಲೇ ಇದ್ಯಾ ಇಲ್ವಾ ಅನ್ನೋದಕ್ಕಿಂತ ಪತ್ತೆ ಹಚ್ಚೋದು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ನೋಡಿ, ಇವತ್ತು ಅಲ್ಲಿ ಅಗೆಯುವಂತ ಕೆಲಸವನ್ನ ಮಾಡಿದ್ರು, ಭೂಮಿಯಿಂದ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಎಲ್ಲೋ ಒಂದ್ ಕಡೆ 3 ಅಡಿ ಅಂತ ಹೋಯ್ತು, 6 ಅಡಿ ಅಂತ ಹೋಯ್ತು. ಸುತ್ತಲೂ ಹುಡುಕಾಟ ಮಾಡ್ಬೇಕಾದ್ರೆ ಸ್ವಲ್ಪ
ಸ್ಪೀಡ್ ಮಾಡಬೇಕು ಅಂತ ಹೇಳಿ ಜೆಸಿಬಿಯನ್ನ ಬಳಕೆ ಮಾಡಿಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾದ್ರು. ಇದನ್ನ ಹೊರತುಪಡಿಸಿ ಜಿಪಿಆರ್ ಕೂಗು ಕೂಡ ಕೇಳಿ ಬರ್ತದೆ. ಜಿಪಿಆರ್ ಅನ್ನ ಬಳಕೆ ಮಾಡ್ಕೊಳ್ಬೇಕು, ಜಿಪಿಆರ್ ಅನ್ನ ಬಳಕೆ ಮಾಡ್ಕೊಂಡ್ರೆ ಆದಷ್ಟು ಬೇಗ ಆದ್ರೆ ಬೇಗ ಬೇಗ ಕೆಲಸಗಳು ಆಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿಯನ್ನ ಇಲ್ಲಿಗೆ ಕರೆದುಕೊಂಡು ಬರಲಾಗುತ್ತೆ. ಇಲ್ಲಿಗೆ ಕರೆದುಕೊಂಡು ಬಂದ ಬಳಿಕ ಪ್ರಮುಖವಾಗಿ ಆತನನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಲ್ಲಿ ನೋಡಿ ಒಂದಷ್ಟು ಜನ ಕೂಡ ಇದ್ದಾರೆ, ಪೊಲೀಸ್ ಇದ್ದಾರೆ, SIT ಕೂಡ ಆಗಮಿಸ್ತಾರೆ. ಅವರೆಲ್ಲರೂ ಬಂದ ಬಳಿಕ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಶ್ರೀಪಾದ್, ಓಕೆ, ನಾಗೇಂದ್ರ ಬಾಬು ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಬಾಬು ಈಗ 13ನೇ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದೀವಿ ಈಗ ಸ್ವಲ್ಪ ಹೊತ್ತಿನಲ್ಲಿಯೇ ಈ 3 ಸ್ಥಳಗಳಲ್ಲಿ ಮತ್ತೆ ಶೋಧ ಕಾರ್ಯ ನಡೆಯುತ್ತೆ. 13 ಮತ್ತು 11ನೇ ಸ್ಥಳದ ಬಗ್ಗೆ ಭಾರಿ ನಿರೀಕ್ಷೆಗಳಿದೆ. ಯಾಕಂದ್ರೆ ಈ ಅನಾಮಧೇಯ ವ್ಯಕ್ತಿ ಹೇಳಿರುವಂತದ್ದು ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಶವಗಳನ್ನು ಹೂತಿಟ್ಟಿದೆ ಅಂತ. ಈ 9ನೇ ಸ್ಥಳಕ್ಕೂ ಆತ ಇದೇ ರೀತಿ ಹೇಳಿದ್ದ, ಆದ್ರೆ ಅಲ್ಲಿ ಏನು ಸಿಗ್ಲಿಲ್ಲ. ಸೊ 11, 13 ಮೇಲೆ ನಿರೀಕ್ಷೆ ಹೆಚ್ಚಿದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನಾನು ಈ ಹಿಂದಿನ ನ್ಯೂಸ್ ನಲ್ಲಿ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಾನು 13ನೇ ಪಾಯಿಂಟ್ ನಲ್ಲಿದ್ದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ 11 ಮತ್ತು 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಗೆ ನಾನೀಗ ಆಗಮಿಸಿದ್ದೀನಿ. ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಇಲ್ಲಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಗ್ರೀನ್ ಮ್ಯಾಟ್ ಅನ್ನ ಎಸ್ ಕಂಟಿನ್ಯೂ ನಾಗೇಂದ್ರ ಬಾಬು, ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ ಪ್ಲೀಸ್. ಎಸ್ ಶ್ರೀಪಾದ್, ಈಗ ಎಲ್ಲರೂ ಕೂಡ ತಂಡ ಈಗ ತೆರಳ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಅಲ್ಲಿ ಚಿಕ್ಕದಾದಂತ ಹಿಟಾಚಿ ಏನಿದೆಯಲ್ಲ, JCB ಇದೆಯಲ್ಲ, ಅದು ಕೂಡ ಒಳಗಡೆ ಹೋಗುವಂತ ಕೆಲಸ ಕೂಡ ಆಗ್ತಾ ಇದೆ. ಅದೇ ಒಂದು ಜಾಗದಲ್ಲಿ ಅಂದ್ರೆ ಇಲ್ಲಿಂದ ಸುಮಾರು ಒಂದು 100 ಮೀಟರ್ ಒಳಗಡೆ 11 ಮತ್ತು 12ನೇ ಪಾಯಿಂಟ್ ಇರುವಂತಹ ಹಿನ್ನೆಲೆಯಲ್ಲಿ ಮೊದಲಿಗೆ 11ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಅದರ ಕಾರ್ಯದ ಮೊದಲ ಭಾಗವಾಗಿ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಅಲ್ಲಿ ಪ್ರಮುಖವಾಗಿ ಒಂದು ಚಿಕ್ಕದಾದಂತಹ JCBಯನ್ನ ಒಳಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆ ಒಂದು ಜಾಗಕ್ಕೆ ಯಾರಿಗೂ ಕೂಡ ಹೋಗೋದಕ್ಕೆ ಪ್ರವೇಶ ಇಲ್ಲ, ಎಲ್ಲರಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ಕೂಡ ಇಲ್ಲಿಗೆ ಆಗಮಿಸ್ತಾನೆ. ಈಗ ಆಲ್ರೆಡಿ ಬೆಳ್ತಂಗಡಿ SIT ಕಚೇರಿಯಿಂದ ದೂರುದಾರನನ್ನ SIT ಅಧಿಕಾರಿಗಳು ಕರ್ಕೊಂಡು ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ನಮಗೆ ಸಿಕ್ಕಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಗಮನಿಸಬಹುದು. ಪ್ರಮುಖವಾಗಿ ಆ ಒಂದು ಗ್ರೀನ್ ಮ್ಯಾಟ್ ಗಳನ್ನ ಹಾಕುವ ಮೂಲಕ ಅಡ್ಡಲಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನ ಕೂಡ ತೆಗೆದುಕೊಳ್ತಾರೆ. ಇಲ್ಲಿನ ಸ್ಥಳೀಯರ ಕೆಲವೊಂದಷ್ಟು ಕಾರ್ಮಿಕರನ್ನ ಕರ್ಕೊಂಡ್ಬಂದು ಅದನ್ನ ಅಳವಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ JCBಯನ್ನ ಒಳಗಡೆ ತೆಗೆದುಕೊಂಡು ಹೋಗುವಂತ ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಮಾಧ್ಯಮದವರೆಗೂ ಕೂಡ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಮುಂದೆಗಡೆ ಹೋಗೋದಕ್ಕೂ ಕೂಡ ಅನುಮತಿ ಇಲ್ಲ. ನೋಡಿ ಶ್ರೀಪಾದ್, ಪ್ರಮುಖವಾಗಿ ನಾನೀಗ ನಿಂತಿದ್ದೀನಲ್ಲ, ಇದು ಬೆಳ್ತಂಗಡಿ ಉಜ್ರೆ ಆದ ಬಳಿಕ ಇದೇ ಮಾರ್ಗವಾಗಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಇದರ ಪಕ್ಕದಲ್ಲೇ ನೇತ್ರಾವತಿ ಸ್ನಾನಘಟ್ಟ ಕೂಡ ಇರುವಂತದ್ದು. ಹಾಗಾಗಿ ಈ ಒಂದು ಹೈವೇ ಪಕ್ಕದಲ್ಲೇ ನೋಡಿ, ಈಗ ನನ್ನ ಎಡಭಾಗದಲ್ಲಿ ಏನಿದೆಯಲ್ಲ, ಈ ಒಂದು ಪ್ರದೇಶದಲ್ಲೇ ಆತ ಹೂತಿಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ನೋಡಿ, ಆ ಒಂದು ಜಾಗವನ್ನ ಸಂಪೂರ್ಣವಾಗಿ ಮಾರ್ಕ್ ಮಾಡಿ ಒಂದು